ಎರಡು ಪ್ರಾಬ್ಲಮ್ ಇದೆ ಆರ್ ಸಿ ಬಿಗೆ. ಒಂದು, ನಮ್ಮ ರಸಿಕ್ ಸಲಾಂ ದರ್ ಇಂಜುರಿಯಿಂದ ಅವ್ರು ರೆಡಿ ಆಗಿಲ್ಲ, ಇವತ್ತು ಆಡೋದು ಡೌಟ್ಫುಲ್ ಅಂತ ಬಂದಿದೆ. ಎರಡನೇದು, ಸಾಲ್ಟ್ ಈ ಗೇಮ್ಗೂ ಫಿಟ್ ಇಲ್ಲ ಅಂತ ಮಾಹಿತಿ ಬರ್ತಾ ಇರುತ್ತೆ. ಸೊ ಸಾಲ್ಟ್ ಇಲ್ಲ ಅಂದ್ರೆ ಜೇಕಬ್ ಬೆಥೆಲ್ ನಮಗೆ ರೆಡಿಮೇಡ್ ರಿಪ್ಲೇಸ್ಮೆಂಟ್ ಇದ್ದಾರೆ. ಬಟ್ ರಸಿಕ್ ಸಲಾಂ ದರ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ರಿಪ್ಲೇಸ್ಮೆಂಟ್ ಯಾರು ಅನ್ನೋದೇ ಒಂದು ಬಿಗ್ ಪ್ರಶ್ನೆ ಆಗಿದೆ ಇವಾಗ. ತಿರ್ಗಾ ಅಭಿನಂದನ್ ಸಿಂಗ್ ಕಡೆಗೆ ಹೋಗ್ತೀರಾ ನೀವು? ಮೊನ್ನೆ ಮ್ಯಾಚ್ಗೆ ಹೋಗಿದ್ದೆ ನಾನು, ಗ್ರೌಂಡಿಂದ ಮಾಡಿದೆ, ಹೇಳಿದೆ ಅಲ್ವಾ, ನಾವು ಯಾರ ಮೇಲಪ್ಪ ಗೆದ್ದಿದ್ದು ಮೊನ್ನೆ, LSG ವಿರುದ್ಧನೇ ಗೆದ್ದಿದೆ ಅಲ್ವಾ. ಆ ಗೇಮ್ಗೆ ನಾನು ಗ್ರೌಂಡ್ಗೆ ಹೋದಾಗ ಯಾರ್ಯಾರು 11 ಆಡಲ್ವಲ್ಲ, ಅವತ್ತಿನ ದಿವಸ ಪಾತ್ರ ಇರಲ್ವಲ್ಲ, ಅವ್ರಿಗೆಲ್ಲ ಒಂದು ಹಾಫ್ ಅನ್ ಅವರ್ ಮುಂಚೆ ಕರೆದ್ಬಿಡ್ತಾರೆ. ಈಗ ನೋಡಿ 6 o'clock GT ಮೇಲೆ 6 o'clock ಬರ್ತಾರೆ ಫುಲ್ ಟೀಮ್ ಅಂತ ಹೇಳಿದ್ರೆ, ಇವ್ರು ಒಂದು 5:30 ಬಂದು ಜೇಕಬ್ ಡಫಿ ಬೌಲಿಂಗ್ ಮಾಡ್ತಾ ಇದ್ದಿದ್ದು ನೋಡಿದೆ, ಅಭಿನಂದನ್ ಸಿಂಗ್ ಬೌಲಿಂಗ್ ಮಾಡ್ತಾ ಇದ್ದಿದ್ದು ನೋಡಿದೆ. ಇವ್ರಿಗೆಲ್ಲ ಒಂಥರ 1-on-1 ಕೋಚಿಂಗ್ ಕೊಡ್ತಾ ಇದ್ರು ಅಲ್ಲಿ ಸಪೋರ್ಟ್ ಸ್ಟಾಫ್ ಅಲ್ಲಿರೋ ಮೆಂಬರ್ಸ್. ಸೊ ಅಭಿನಂದನ್ ಸಿಂಗ್ ಅವ್ರು ಲಾಸ್ಟ್ ಗೇಮ್ ಮಾಡಿದ್ದು, ಅದಾದ್ಮೇಲಿಂದ ಇವ್ರು ಅವ್ರ ಮೇಲೆ ಫೋಕಸ್ ಮಾಡಿ ಟ್ರೈನಿಂಗ್ ಕೊಟ್ಟಿರೋದು, ಬೆಟರ್ ಬೌಲರ್ ಆಗಕ್ಕೆ ಏನಾರು ಹೆಲ್ಪ್ ಮಾಡುತ್ತಾ ಅವ್ರ ಕಡೆ ನೋಡ್ತಾರ, ಬಿಕಾಸ್ ಇವ್ರಿಗೆ ಆಲ್ರೆಡಿ ಚಾನ್ಸ್ ಕೊಟ್ಟಿದೀವಿ ಅಂತ. ಇಲ್ಲ ಅಂದ್ರೆ ಮಂಗೇಶ್ ಯಾದವ್ ಕಡೆ ನೋಡ್ತಾರ. ಈಗ ನೋಡಿ ಆ ಪ್ರೀ ಆಕ್ಷನ್ ವಿಡಿಯೋ ಎಲ್ಲ ನೀವು ನೋಡಿದ್ರೆ ಅದರಲ್ಲಿ ಮಂಗೇಶ್ ಯಾದವ್ ಮೇಲೆ ಪ್ರತಿಯೊಬ್ಬ ಸಪೋರ್ಟ್ ಸ್ಟಾಫ್ನು ಒಂದು ಭರವಸೆನ ತೋರಿಸಿರೋದು, ಇವರೇ ನಮಗೆ ಪ್ರಿಫರ್ಡ್ ಚಾಯ್ಸ್ ಅಂತ ಹೇಳಿರೋದು, ಅಥವಾ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಫಾರ್ ಯಶ್ ದಯಾಲ್ ಅಂತ ಹೇಳಿರೋದು. ಇಷ್ಟೆಲ್ಲ ಭರವಸೆ ಇಟ್ಟು ಅವ್ರನ್ನ ತಗೊಂಡ್ಮೇಲೆ ಅವ್ರನ್ನ ಫೀಲ್ಡ್ ಮಾಡೋ ಸಮಯ ಬಂದಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಅಂಡ್ ಮೋಸ್ಟ್ ಲೈಕ್ಲಿ ಮಂಗೇಶ್ ಯಾದವ್ ಅವರು ಇವತ್ತು ಡೆಲ್ಲಿಲಿ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತ ಕೂಡ ನನಗೆ ಅನಿಸ್ತಾ ಇದೆ. ಸೊ ಇದು ಬದಲಾವಣೆ ಆಗ್ಬೋದು RCB ಪರವಾಗಿ ಅಂತ ನನ್ನ ಅನಿಸಿಕೆ.